ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನೀವೊಬ್ಬೊಬ್ಬರು ಸಂತೋಷದಿಂದಿದ್ದೀರಾ ಎಂದು ವಿಶ್ವಾಸಿಸುತ್ತೇನೆ. ನಾನು ಸಹ ಬಹಳ ಸಂತೋಷದಿಂದ ನಿಮ್ಮ ಮುಂದೆ ನಿಂತಿದ್ದೇನೆ. ಪ್ರಭುವೇ, ನಿಮ್ಮ ವಾಕ್ಯವನ್ನು ಆಲಿಸುವ ಪ್ರತಿಯೊಬ್ಬರು ಅನುಭವಿಸುತ್ತಿರುವ ಅದ್ಭುತಗಳು, ಅನುಗ್ರಹಗಳಿವೆ. ಜೀವನದಲ್ಲಿ ಮುಂದೆ ಸಾಗಲು ಅವರಿಗೆ ಸಿಗುತ್ತಿರುವ ಪ್ರತ್ಯೇಕ ಶಕ್ತಿ ಇದೆ. ಅವರಲ್ಲಿ ಆವರಿಸುವ ದೈವಿಕವಾದ ಬಲವಿದೆ. ಇದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಾಕ್ಯವನ್ನು ಆಲಿಸುವವರನ್ನು ಅನುಗ್ರಹಿಸಿ ಪ್ರಾರ್ಥಿಸುತ್ತೇನೆ. ಈ ವಾಕ್ಯ ಮೊಳಗುವ ನಿಮ್ಮ ಜೀವನದ ಒಳಗೆ ದೇವರ ಪ್ರೀತಿಯು, ಶಕ್ತಿಯು, ಕರುಣೆಯು ಅನುಭವಿಸುವಂತಾಗಲಿ. ಇಂದು ನಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸುವ 8ನೆಯ ದಿನವಾಗಿದೆ. ನಮ್ಮ ಮಕ್ಕಳು ಒಳ್ಳೆಯ ಸ್ವಭಾವದವರಾಗಿ ಬೆಳೆಯಲು ಅವರ ಜೀವನದಲ್ಲಿ ಅವರಿಗೆ ಸರಿಯಾದ ತೀರ್ಮಾನವನ್ನು ತಕ್ಕ ಸಮಯದಲ್ಲಿ ತೆಗೆದುಕೊಳ್ಳಲು ಕೃಪೆ ನೀಡಿರಿ ಸ್ವಾಮಿ ಎಂದು ಪ್ರಾರ್ಥಿಸೋಣ. ನಮಗೆ ಶ್ರದ್ಧೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. 1 ಅರಸುಗಳ ಗ್ರಂಥ 3ನೇ ಅಧ್ಯಾಯ 25ರಿಂದ 28ರವರೆಗೆ ವಾಕ್ಯವನ್ನು ಆಲಿಸೋಣ. ಅವರು ತಂದರು. ಅರಸನು ಅವರಿಗೆ, ಜೀವದಿಂದಿರುವ ಕೂಸನ್ನು ಕಡಿದು 2 ಭಾಗ ಮಾಡಿ ಅರ್ಧವನ್ನು ಅವಳಿಗೂ ಅರ್ಧವನ್ನು ಇವಳಿಗೂ ಕೊಡಿ ಎಂದು ಅಪ್ಪಣೆ ಮಾಡಿದನು. ಆಗ ಜೀವದಿಂದಿದ್ದ ಕೂಸಿನ ನಿಜವಾದ ತಾಯಿಗೆ ಕೂಸಿನ ವಿಷಯದಲ್ಲಿ ಕರಳು ಕರಗಿತು. ನನ್ನೊಡೆಯ, ಬೇಡಿ, ಬದುಕಿರುವ ಕೂಸನ್ನು ಅವಳಿಗೆ ಕೊಟ್ಟು ಬಿಡಿ, ಅದನ್ನು ಕೊಲ್ಲಿಸಬೇಡಿ ಎಂದು ಬೇಡಿಕೊಂಡಳು. 2ನೆಯವಳು, ಅದು ನನಗೂ ಬೇಡ, ನಿನಗೂ ಬೇಡ, ಕಡಿಯಲಿ ಎಂದು ಕೂಗಿದಳು. ಕೂಡಲೇ ಅರಸನು, ಬದುಕಿರುವ ಕೂಸನ್ನು ಕೊಲ್ಲಬೇಡಿ, ಅದನ್ನು ಆ ಸ್ತ್ರೀಗೆ ಕೊಡಿ, ಅವಳೇ ಅದರ ತಾಯಿ ಎಂದು ಆಜ್ಞಾಪಿಸಿದನು. ಇಸ್ರಾಯೇಲರು ಅರಸನ ಈ ತೀರ್ಪನ್ನು ಕೇಳಿದರು. ನ್ಯಾಯ ನಿರ್ಣಯಿಸುವುದಕ್ಕೆ ಈತನಲ್ಲಿ ದೇವದತ್ತ ಜ್ಞಾನವಿದೆ ಎಂದು ತಿಳಿದು ಅವನ ಬಗ್ಗೆ ಅಪಾರ ಗೌರವ ಉಳ್ಳವರಾದರು. ಪ್ರಿಯರೇ, ನಮಗೆಲ್ಲರಿಗೂ ಬೇಕಾದ ಒಂದು ಕೃಪೆಯಾಗಿದೆ. ಒಂದು ಸಮಸ್ಯೆ ಬಂದಾಗ ಆ ಸಮಸ್ಯೆಯನ್ನು ಪರಿಹರಿಸುವ ಜಾಣ್ಮೆ. ಇಂದು ಅನೇಕರಿಗೆ ಇಲ್ಲವಾದದ್ದು ಅದೇ ಆಗಿದೆ. ಸಮಸ್ಯೆ ಎಲ್ಲ ಕಡೆ ಇರುತ್ತದೆ, ಆದರೆ ಆ ಸಮಸ್ಯೆಯನ್ನು ಪರಿಹರಿಸಲು ಬೇಕಾದ ರೀತಿಯಲ್ಲಿ ಪರಿಹರಿಸಲು ಪವಿತ್ರಾತ್ಮರಲ್ಲಿ ಪ್ರಾರ್ಥಿಸಬೇಕು. ನಮಗಿಂದು ಬೇಕಾಗಿದ್ದು ಬುದ್ಧಿ ಉಪಯೋಗಿಸಿ ಸಮಸ್ಯೆಯನ್ನು ಪರಿಹರಿಸುವುದು ಅಲ್ಲ, ಬದಲಾಗಿ ಸಮಸ್ಯೆಯನ್ನು ಪರಿಹರಿಸಲು ಬೇಕಾಗಿದ್ದು ದೈವಿಕ ಜ್ಞಾನವಾಗಿದೆ. ನಮ್ಮ ಜೀವನದ ಸಮಸ್ಯೆಗಳು, ನಮ್ಮ ಸಂಗಾತಿಯ ಜೊತೆ ಇರುವ ಸಮಸ್ಯೆಗಳು, ಮಕ್ಕಳ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು ಯಾವುದೇ ಇರಬಹುದು. ಕೆಲವೊಮ್ಮೆ ಅದು ಚಿಕ್ಕ ಒಂದು ಸಮಸ್ಯೆ ಆಗಿರುತ್ತದೆ, ಆದರೆ ಅದು ಬೆಳೆದು ದೊಡ್ಡ ಸಮಸ್ಯೆ ಆಗುತ್ತದೆ. ಚಿಕ್ಕ ಸಮಸ್ಯೆಗಳು ಸಹ ಪರಿಹರಿಸಲು ಸಾಧ್ಯವಾಗದೆ ದೊಡ್ಡ ಸಮಸ್ಯೆ ಆಗುತ್ತದೆ. ಪ್ರಿಯರೇ, ನಮಗೆ ಪ್ರಾರ್ಥಿಸೋಣ. ತಕ್ಕ ಸಮಯದಲ್ಲಿ ತೀರ್ಮಾನ ತೆಗೆದುಕೊಳ್ಳಲು, ಸಮಸ್ಯೆ ಪರಿಹರಿಸಲು ದೈವಿಕ ಕೃಪೆ ಉಂಟಾಗಲಿ. ವಾಕ್ಯದಲ್ಲಿ ರಾಜನು ತಕ್ಕ ಸಮಯದಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದು ನಾವು ಆಲಿಸಿದ್ದೆವು. ಅದು ದೇವರನ್ನು ಆಶ್ರಯಿಸಿ ತೀರ್ಮಾನ ಮಾಡಿದ್ದರಿಂದ. ದೇವರ ಆತ್ಮದಿಂದ ಪರಿಹರಿಸುವಾಗ ಬೇರೆಯವರಿಗೂ ಭಯ ಭಕ್ತಿ ಉಂಟಾಗುತ್ತದೆ. ಪ್ರಾರ್ಥಿಸೋಣ. ದೇವರೇ, ಏನಾದರೂ ಸಮಸ್ಯೆ ಬಂದರೆ, ತೀರ್ಮಾನ ತೆಗೆದುಕೊಳ್ಳಲು ಬಂದರೆ ತಕ್ಕ ಸಮಯದಲ್ಲಿ ವಿವೇಕದಿಂದ, ದೈವಿಕವಾದ ಜ್ಞಾನದಿಂದ, ಪ್ರಾರ್ಥನೆಯಲ್ಲಿ ಸರಿಯಾದ ತೀರ್ಮಾನ ತೆಗೆದುಕೊಳ್ಳಲು ದೇವರೇ ನಮಗೆ ಅನುಗ್ರಹಿಸಿರಿ. ತಕ್ಕ ಸಮಯದಲ್ಲಿ ಸಮಸ್ಯೆಯನ್ನು ಪರಿಹರಿಸಲು ತೀರ್ಮಾನ ತೆಗೆದುಕೊಳ್ಳಲು ದೇವರೇ ನಿಮ್ಮ ಕೃಪೆಯು, ಜ್ಞಾನವು ನಮಗೆ ನೀಡಿರಿ ಎಂದು ಪ್ರಾರ್ಥಿಸೋಣ. ನಮಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.